ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಅದು ಒಳಗೆ ಹೋದ್ವಿ, ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ. ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಾಲ್ಪನಿಕ, ಕಂಪ್ಲೀಟ್ಲಿ ಕಾಲ್ಪನಿಕ. ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ, ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ. ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಅಯ್ಯಣ. ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ. ಅಂಡ್ ಜೊತೆಗೊಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂತ ಒಬ್ರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬಾ ಒಳ್ಳೆ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ಸರ್ ತುಂಬಾ ಫುಲ್ ಸರ್, ಹೆಚ್ಚಿನ ಕರ್ಕೊಂಡ್ ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸೋ ಅಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ, ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗ್ಲಿ ಅಂತ ಇದ್ ಮಾಡಿದ್ದು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವಿಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರಿಶ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ ಗಳನ್ನ ಟ್ರೈ ಮಾಡಿದ್ವಿ. ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣಿಸಕ್ ಶುರು ಮಾಡಿದ್ವು, ಆಗ ನಮಗೆ ಇಲ್ಲ, ಇದು ಕತೆ ಕರೆಕ್ಟ್ ಆಗಿದೆ. ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆನಿಮೇಷನ್ ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ರ ಆಗ್ಬಾರ್ದು, ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ ಇರುವಂತ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದ್ ಮಾಡಿರ್ತಾರಲ್ಲ. ಯಾಕಂದ್ರೆ ಈ ಒಂದು ಸೀನೇ ಇಲ್ಲ ಫಿಲ್ಮ್ ಅಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ. ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು, ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ, ಡಿಜಿಟಲ್ ಆರ್ಟ್ ಮಾಡಿ, ಅದನ್ನ ಫಿಲ್ಮ್ ಮಾಡಿ, ಸೊ ಆ ತರ ಮಾಡಿದ್ದು. ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದ್ರೆ ಬರೀ ಮುಖ ಆಗತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು. ಯಾರು ಸರ್, ನಮ್ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆಕ್ಟ್ ಮಾಡ್ಲಿ ಅಂತ ಅವ್ರು ನಮ್ಮನ್ನ ಹೊರಗೆ ಹಾಕಿದ್ರು. ಜೆಪಿ ಮಂಗಳೂರು ಭಾಷೆನೇ ಇರುತ್ತೆ, ಮಂಗಳೂರು ಸುತ್ತಮುತ್ತನೇ ಕತೆ ನಡೀತಾ ಇರುತ್ತೆ. ಹಾಗಾಗಿ ಅಂದ್ರೆ ಒಂದು 6-7 ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಸಿನಿಮಾ ಮಾಡಿ ಏನಾದರೂ ಹೊಸತ್ತು ಏನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಒಂದು ಕತೆ ಅವರ ಹತ್ರ ಹೇಳಿದ್ದೆ, ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋವಂಥ ತುಂಬ ಪಾತ್ರಗಳಿವೆ, ಹಾಗೆ ಈ ಥರ ಒಂದು ಲೈನ್ ಇದೆ ಅಂತ. ಆಗ ಅವರು ಹೇಳಿದರು, ಓಕೆ ಇದನ್ನು ಮುಂದುವರಿಸೋಣ ಅಂತ. ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯೋಕೆ ಹೋದೆ. ಇಲ್ಲದ್ರಿಂದ ಮುಂಚೆ ತುಂಬ ಕಥೆಗಳಿತ್ತು. ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತ್ತು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕತೆ ಇದು. ಹೌದು ಸರ್. ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್, ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅಂತಲೇ ಬರಿಬಹುದು. ಅಲ್ಲ, ಸಿನಿಮಾ ಬರಿತೀನಿ. ಸೊ ನಮಗೆ ನಮ್ಮದು DOP ಚಂದ್ರಶೇಖರ್ ಇದ್ದಾರೆ, ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ, ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ, ಒಂದಕ್ಕಿಂತೊಂದು ತುಂಬ ಚೆನ್ನಾಗಿದೆ. ಮತ್ತು ಏನಿದ್ದಾರೆ, ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ. ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದು ಟೀಮ್ ವರ್ಕ್ ಇದು, ತುಂಬ ಎಲ್ಲರೂ ಜೊತೆ ಕೆಲಸ ಮಾಡಿರೋವಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ, ಒಂದು ಹೊಸಬರ ಸಿನಿಮಾ ಮಾಡ್ಬೇಕಾದ್ರೆ ಹೊಸಬರ ಸಿನಿಮಾ ಆಗ್ಬೇಕು, ಆದ್ರೆ ಯಾವುದೇ ರೀತಿ ಕೂಡ ಜನ ಬರ್ಬೇಕಾದ್ರೆ ಚೀಪ್ ಸಿನಿಮಾ ಆಗ್ಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು.
ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ ಡಿಒಪಿಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗತ್ತೆ. ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲಾ ರೀತಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನ ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ಇದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದವರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು, ನಿತಿನ್ ಶೆಟ್ಟಿ, ಅವ್ರು ಹೊಸಬ್ರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಕಾಯ್ತಾ ಇದೆ ಕಣ ಸ್ಟುಡಿಯೋದಲ್ಲಿ ಫೈಲ್ ಕಳಿಸ್ಬೋದಾ ಸರ್, ಕಾಲೇಜಲ್ಲಿ ಇದ್ದೀನಿ, ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತಾ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರುವಂತ ಒಬ್ಬ ವ್ಯಕ್ತಿ ಅವರು. ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ, ನಾವೆಲ್ಲ ಸೇರ್ಕೊಂಡು ದುಡಿದಿದ್ದೀವಿ. ಬಟ್ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.